ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂಥ ಮಹಿಳೆಯರಿಗೆ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಹಣ ಬಿಡುಗಡೆಗೆ 2 ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಕಾಯ್ತಿದ್ರಲ್ಲ, ಇಲ್ಲಿವರೆಗೂ ನಮ್ಗೆ ಇನ್ನೂ ಬಂದಿಲ್ಲ, ಪ್ರತಿದಿನ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ಕೊ ಬರ್ತಿದ್ರಲ್ಲ ಅಂಥವ್ರೆಲ್ರಿಗೂ ಕೂಡ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಸುಮಾರು ತಿಂಗಳಿಂದ ಹಣ ಬಂದಿರಲಿಲ್ಲ. ಎಲ್ಲ ಮಹಿಳೆಯರು ರಾಜ್ಯ ಸರ್ಕಾರಕ್ಕೆ ಶಾಪ ಕೂಡ ಹಾಕ್ತಾ ಇದ್ರು. ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ಕರೆಕ್ಟಾಗಿ ಇವರು ಹಣ ಹಾಕಲ್ಲ. 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಣ ಹಾಕಲ್ಲ. ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲೇ ಆಗ್ಬಿಡುತ್ತೇನೋ ಅಂತ ಕೂಡ ಬಹಳಷ್ಟು ಮಹಿಳೆಯರು ಅನ್ಕೋತಿದ್ರು. ಯಾಕಂದರೆ ಇಷ್ಟು ದಿನ ಆಯ್ತಲ್ವ ಹಣ ಹಾಕೋದಕ್ಕೆ ಡಿಲೇ ಮಾಡ್ತಾ ಇರೋದು ನೋಡಿ, ಎಲ್ಲಿ ಗೃಹಲಕ್ಷ್ಮಿ ಸ್ಟಾಪ್ ಆಗ್ಬಿಟ್ಟಿದ್ಯೋ, ಇನ್ನು ಮುಂದೆ ಹಣ ಬರೋದಿಲ್ವೋ ಅಂತ ಒಂದಷ್ಟು ಮಹಿಳೆಯರು ಬೇಜಾರು ಕೂಡ ಮಾಡ್ಕೊಂಡಿದ್ರು. ಸೊ ಈ ಎಲ್ಲ ಮಹಿಳೆಯರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನು ಗುಡ್ ನ್ಯೂಸು, ಹಣ ಯಾವಾಗ ಹಾಕ್ತಾರೆ, ಪಕ್ಕಾ ಡೇಟ್ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೆ ನಮಗೂ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿ ಇದ್ದಾವೆ. ಬಟ್ 5ರಲ್ಲಿ ಫ್ರೀ ಬಸ್ ಒಂದು ಬಿಟ್ಟು ಇನ್ಯಾವುದು ಕೂಡ ಕರೆಕ್ಟಾಗಿ ಹೋಗ್ತಿಲ್ಲ. ಯುವನಿಧಿ ಯೋಜನೆಯ ಹಣ ಕೂಡ ಕರೆಕ್ಟಾಗಿ ಹಾಕ್ತಿಲ್ಲ. ಅನ್ನಭಾಗ್ಯ ಯೋಜನೆದು 1 ತಿಂಗಳು ಹಣ ಇನ್ನು ಜನವರಿದು ಹಾಕೇ ಇಲ್ಲ. ಗೃಹಲಕ್ಷ್ಮಿ ಅಂತೂ 3 ತಿಂಗಳಿಗೊಂದ್ಸಲ ಹಣ ಹಾಕ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು, ಇವ್ರು ಕರೆಕ್ಟಾಗಿ ಹಣ ಹಾಕ್ತಿಲ್ಲ. ಮತ್ತೊಂದು ಕಡೆ ಸ್ವಲ್ಪ ಜನ ಏನಂದರೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ, ಸೊ ಅದಕ್ಕೋಸ್ಕರ ಅವರು ಸಿದ್ದರಾಮಯ್ಯವರು ದುಡ್ಡಿದ್ರೆ ಹಾಕ್ಬಿಡ್ತಿದ್ರು, ದುಡ್ಡಿಲ್ಲ ಅದಕ್ಕೆ ಹಾಕ್ತಾ ಇಲ್ಲ, ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋ ಹಂತಕ್ಕೆ ಹೋಗ್ತಾ ಇದೆ ಅಂತ. ಸೊ ಫೈನಲಿ ಇದ್ರ ಬಗ್ಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೌನವನ್ನು ಮುರಿದಿದ್ದಾರೆ. ಅಂದರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಯಾವಾಗ ಹಾಕ್ತೀವಿ ಅಂತ ನಿನ್ನೆ ತಿಳಿಸಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳು 2 ತಿಂಗಳದ್ದು ಮಾತ್ರ ನಾವು ಹಣ ಹಾಕಬೇಕು. ಒಂದೇ ಒಂದು ವಾರದಲ್ಲಿ 2 ತಿಂಗಳ ಹಣವನ್ನು ನಾನು ಜಮೆ ಮಾಡ್ತೀನಿ. ಈಗ 2 ಮಂತ್ ಏನು ಹಾಕಬೇಕು ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲೇ ಇದೇ ವಾರದಲ್ಲಿ ನಿಮಗೆ ಹಣವನ್ನು ಜಮೆ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಫೈನಲಿ ಎಷ್ಟು ಜನ ಕಾಯ್ತಾ ಇದ್ರಲ್ವ, ಇನ್ನು ನಮ್ಗೆ ಹಣ ಬಂದಿಲ್ಲ ಅಂತ ಅವರೆಲ್ಲರಿಗೂ ಕೂಡ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇನ್ನು ಏನೇನು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಂದರೆ ಅಕ್ಕ ಯೋಜನೆಗಳ ಬಗ್ಗೆ ಚರ್ಚೆ ಆಗಿದೆ. ಗೃಹಲಕ್ಷ್ಮಿ ಏನೇ ಮುಖ್ಯವಾದ ವಿಚಾರ, ಯಾಕಂದರೆ 3 ತಿಂಗಳಿಂದ ಹಣ ಹಾಕಿಲ್ಲ ಅಂದರೆ ಜನದ ದೃಷ್ಟಿಯೆಲ್ಲ ಗೃಹಲಕ್ಷ್ಮಿ ಮೇಲೆ ಇರುತ್ತೆ. ಇನ್ನು ಪತ್ರಿಕೋದ್ಯಮ ಮಾಹಿತಿ ಪ್ರಕಾರ ಅವ್ರಿಗೂ ಕೂಡ ಇದ್ರ ಬಗ್ಗೆನೇ ಹೆಚ್ಚಿನ ಗಮನ ಇರುತ್ತೆ. ಹಣ ಹೋಗಿಲ್ಲ, ಇನ್ನೂ ಹಾಕಿಲ್ಲ ಅಂದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ವಿಚಾರ ಅಲ್ವಾ. ಸೊ ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿಯೇ ಜಾಸ್ತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸ್ವಲ್ಪ ತಾಂತ್ರಿಕ ದೋಷ ಆಗಿದೆ, ಸರ್ವೇ ಸಾಮಾನ್ಯ ಈ ರೀತಿ ಹೆಚ್ಚು ಕಮ್ಮಿ ಆಗೋದು. ಬೇರೆ ಸರ್ಕಾರದ ವಿರುದ್ಧ ಅಥವಾ ಬೇರೆ ಸರ್ಕಾರದವರು ರಾಜ್ಯದವ್ರು ಮಾಡ್ತಾರಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತೀವಿ ಅಂತ ಸ್ಟಾಪ್ ಮಾಡಿದಾರಲ್ಲ, ಆ ರೀತಿ ನಾವೇನು ಸ್ಟಾಪ್ ಮಾಡಿಲ್ಲ, ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಿದೆ, ಮುಂದಕ್ಕೂ ಕೂಡ ಕಂಟಿನ್ಯೂ ಆಗ್ತಿದೆ. 2 ತಿಂಗಳು ಹಣ ಜುಲೈ ಮತ್ತು ಆಗಸ್ಟ್ 2,000 ಪ್ಲಸ್ 2,000 4,000 ಹಣವನ್ನು ನಾನು ಒಟ್ಟಿಗೆ ಒಂದೇ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಇರ್ತೀನಿ ನೋಡಿ ಅಂತ ಹೇಳಿದ್ದಾರೆ. 2,000 ಪ್ಲಸ್ 2,000 ಒಟ್ಟಿಗೆ 4,000 ರೂಪಾಯಿ ಹಾಕ್ತೀನಿ ಅನ್ನೋದ್ರ ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹೌದು, ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸ್ಟಾಪ್ ಮಾಡ್ತಿದ್ದಾರೆ. ಯಾಕಂದರೆ ಅವರು GST ಮತ್ತು IT ರಿಟರ್ನ್ ಟ್ಯಾಕ್ಸ್ ಪೇ ಮಾಡ್ತಿರೋದ್ರಿಂದ ಅಂಥವ್ರೆಲ್ಲರೂ ಡಾಟಾ ಈಗ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿದೆ. ಸೊ ಇಷ್ಟು ದಿನ ಯಾರು ಎಲಿಜಿಬಲ್ ಇಲ್ಲದೇ ಇದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಂಡಿದ್ದೀರೋ ಅಂಥವ್ರೆಲ್ರಿಗೂ ಕೂಡ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್. ಇನ್ನು ಮುಂದೆ ನಿಮಗೆ ಯಾವುದೇ ಕಾರಣಕ್ಕೂ ಹಣವು ಬರೋದಿಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟು ದಿನ ಯಾರು ಪಡ್ಕೊತಾ ಇದ್ರು, ಒಟ್ಟು 21 ಕಂತಿಂದು 42,000 ರೂಪಾಯಿ ಹಣ ನಿಮಗೆ ಬಂದಿತ್ತು ಅಂದರೆ ಅದೇ ಗ್ರೇಟ್. ಇನ್ನು ಮುಂದೆ ನಿಮಗೆ ನೀವು GST ಪೇ ಮಾಡ್ತಿದ್ರೆ ಅಥವಾ IT ರಿಟರ್ನ್ಸ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಈ ಎಷ್ಟು ಮಾಹಿತಿಗಳನ್ನ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟು ದಿನ ಬಂದಿಲ್ಲ ಅಂತ ಕಾಯ್ತಿದ್ದಂಥ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಆದರೆ 2 ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿರೋದು ಒಂದು ಬೇಜಾರಿನ ಸುದ್ದಿ ಅಂತಲೇ ಹೇಳಬಹುದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ಗೃಹಲಕ್ಷ್ಮಿ ಹಣ ಬಂದರು ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ದಯವಿಟ್ಟು ಯಾರು ಪೂರ್ತಿ ವಿಡಿಯೋ ನೋಡಿದೆ ಅರ್ಧ ವಿಡಿಯೋ ನೋಡಿ ಕಮೆಂಟ್ ಮಾಡೋಕೆ ಹೋಗಬೇಡಿ. ತುಂಬಾ ಕಷ್ಟಪಟ್ಟು ಈ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಿರ್ತೀವಿ. ಸೊ ನೀವು ವಿಡಿಯೋ ನೋಡಿದ್ರೆ ಫೇಕ್ ಇನ್ಫಾರ್ಮೇಷನು, ಡಬ್ಬಾ ಇನ್ಫಾರ್ಮೇಷನ್ ಅಂತೆಲ್ಲ ಹೇಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.